ವೆಲ್ಕಮ್ ಬ್ಯಾಕ್. ಸಿಲಿಕಾನ್ ಸಿಟಿ ರಸ್ತೆಯಲ್ಲಿ ಕಣ್ಣು ಬಿಟ್ಟಲ್ಲೆಲ್ಲ ಗುಂಡಿಗಳು. ಬೆಂಗಳೂರಿನಲ್ಲಿ ಗುಂಡಿ ಖಂಡಾಂತರ ಮುಗಿತಾ ಇಲ್ಲ. ಜವರಾಯನಂತೆ ಬಲಿಗೆ ಕಾಯ್ತಾ ಇದೆ ಗುಂಡಿಗಳು. ಯಮಸ್ವರೂಪಿ ಗುಂಡಿ ಅವಾಂತರಕ್ಕೆ ಕೊನೆನೇ ಇಲ್ವಾ? ಹಾಗಾದ್ರೆ ಹುಳಿಮಾವು DLF ರಸ್ತೆಯಲ್ಲಿ ದಿನಕ್ಕೆ 4-5 ಆಕ್ಸಿಡೆಂಟ್ಗಳಾಗ್ತಾ ಇದೆ. HSR ಲೇಔಟ್ನ BDA ಕಾಂಪ್ಲೆಕ್ಸ್ನ ಬಳಿ ದೊಡ್ಡ ಗುಂಡಿ ಇದೆ. ಅಧಿಕಾರಿಗಳಿಗೆ ಜನರು ಹಿಡಿಶಾಪ ಹಾಕ್ತಾ ಇದ್ದಾರೆ, ದುರಸ್ತಿಗೆ ಆಗ್ರಹಿಸ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ಈಗಲೂ ಕೂಡ ಗುಂಡಿ. ಯಾವಾಗ ಗುಂಡಿ ಮುಚ್ತೀರಿ ಅಂತ ನಾವು ಕೇಳೋದು, ಮುಚ್ತೀವಿ ಅಂತ ಅವ್ರು ಹೇಳೋದು. ನೋಡಿ, ಅದು ಗುಂಡಿನೋ ಅದೊಂದು ಕೆರೆನೋ ಅಥವಾ ಬಾವಿನೋ ಗೊತ್ತಾಗ್ತಾ ಇಲ್ಲ. ರಸ್ತೆ ಮಧ್ಯ ಅದಕ್ಕೊಂದು ಬ್ಯಾರಿಕೇಡ್ ಹಾಕಬೇಕು, ತಡಿಬೇಕು, ಏನೂ ಇಲ್ಲ. ಯಾರಾದರೂ ರಾತ್ರಿ ಗಾಡಿ ಓಡಿಸ್ಕೊಂಡು ಬಂದರೆ ಆ ಗುಂಡಿ ಒಳಗೆ, ಆಮೇಲೆ ಪರಿಹಾರ 2 ಲಕ್ಷ 1 ಲಕ್ಷ ಪರಿಹಾರ ಮುಗಿತಲ್ಲಿಗೆ ಅಂತ. ಎಂತೆಂಥ ನಿರ್ಲಕ್ಷ್ಯ! ಬೆಂಗಳೂರಿನಲ್ಲಿ, ಇಡೀ ಕರ್ನಾಟಕದಲ್ಲೇ 36% ರೆವಿನ್ಯೂ ಜನರೇಟ್ ಆಗೋದು ಬೆಂಗಳೂರಿನಲ್ಲಿ. ಆದರೆ ಅದೇ ಬೆಂಗಳೂರಿಗೆ ಖರ್ಚು ಮಾಡೋದಕ್ಕೆ ನಮ್ಮ ರಾಜಕಾರಣಿಗಳಿಗೆ ಆಗೋದಿಲ್ಲ. ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಗತಿ ಪ್ರತ್ಯಕ್ಷ ವರದಿಯೊಂದನ್ನು ಕೊಟ್ಟಿದ್ದಾರೆ, ನೋಡ್ಕೊಬನ್ನಿ. ಬೆಂಗಳೂರಿನಲ್ಲಿ ಇಂಥ ರಸ್ತೆಯಲ್ಲಿ, ಇಂಥ ಏರಿಯಾದಲ್ಲಿ ಗುಂಡಿ ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಪ್ರತಿಯೊಂದು ರಸ್ತೆಯಲ್ಲೂ ಕೂಡ ಗುಂಡಿ ಮಧ್ಯೆ ರಸ್ತೆ ಇದೆಯಾ ಅನ್ನುವಂತಹ ಚಿತ್ರಣ ಇದೆ. ನಾನೀಗ ಹುಳಿಮಾವ್ನಲ್ಲಿದ್ದೀನಿ. ಇಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಇದೆ ಅನ್ನೋದನ್ನ ನಿಮಗೆ ದೃಶ್ಯದಲ್ಲಿ ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಧು ತೋರಿಸ್ತಾ ಹೋಗ್ತಾರೆ. ನೀವು ಗಮನಿಸ್ತಾ ಇರ್ಬೋದು, ರಸ್ತೆಯ ಮಧ್ಯಭಾಗದಲ್ಲಿ, ಅಂದರೆ ಹುಳಿಮಾವಿನ DLF ರಸ್ತೆ ಏನಿದೆ ಆ ರಸ್ತೆಯ ಮಧ್ಯಭಾಗದಲ್ಲಿ ಒಂದು ದೊಡ್ಡ ಹೊಂಡ ಬಿದ್ದಿರುವಂತಹದ್ದು. ಯಾರೋ ಪುಣ್ಯಾತ್ಮ ಈ ಹೊಂಡಕ್ಕೆ, ಅಂದರೆ ಜನಕ್ಕೆ ಕಾಣಿಸ್ಲಿ ಈ ಗುಂಡಿ ಇದೆ ಅನ್ನುವಂಥದ್ದಕ್ಕೋಸ್ಕರ ಒಂದು ಗಿಡ ಎಲ್ಲ ನಟ್ಟು ಅದರಲ್ಲಿ ಒಂದು ಕಲ್ಲೆಲ್ಲ ಹಾಕಿ, ದೊಡ್ಡ ಸಿಲೆಗಲ್ಲು ಏನು ಬರುತ್ತೆ, ಈ ಮನೆ ಅಡಿಪಾಯಿಗೆ ಯೂಸ್ ಮಾಡುವಂತಹ ಕಲ್ಲುಗಳನ್ನೆಲ್ಲ ಇಲ್ಲಿ ಹಾಕಿರುವಂತಹ ಚಿತ್ರಣ ಕಂಡು ಬರ್ತಾ ಇರುವಂಥದ್ದು. ಅಂದರೆ ಈ ಕಲ್ಲು ಹಾಕಿದ್ರೆ ಒಂಥರ ಕಷ್ಟ, ಕಲ್ಲು ಹಾಕಲಿಲ್ಲ ಅಂದರೆ ಇನ್ನೊಂಥರ ಕಷ್ಟ. ಕಲ್ಲು ಹಾಕಲಿಲ್ಲ ಅಂದರೆ ಗುಂಡಿ ಕಾಣಿಸದೆ ಬೀಳೋ ಸಾಧ್ಯತೆ ಇದೆ, ಅಪಘಾತ ಆಗೋ ಸಾಧ್ಯತೆ ಇದೆ. ಕಲ್ಲು ಹಾಕಿರೋದ್ರಿಂದ ಯಾರಾದರೂ 2 ವೀಲರ್ ಅವರು ಫೋನಲ್ಲಿ ಮಾತಾಡ್ತಾನೋ ಇಲ್ಲ ಗೊತ್ತಾಗ್ದೇನೋ ನೇರವಾಗಿ ಬಂದು ಏನಾದರೂ ಆ ಒಂದು ಕಲ್ಲು ಮೇಲೆ ಗಾಡಿಯನ್ನು ಹಾರಿಸಿದ್ರೆ ಅದು ಸ್ಕಿಡ್ ಆಗಿ ಅಥವಾ ಜಂಪ್ ಆಗಿ ಆತ ಬೀಳುವಂತಹ ಸಾಧ್ಯತೆ ಇದೆ. ಅಪಘಾತ ಮತ್ತಷ್ಟು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಬಿದ್ದವರೇ ಯಾರೋ ಬಂದು ಅಲ್ಲಿ ಗಿಡ ಎಲ್ಲ ಹಾಕಿ ಇಟ್ಟು ಹೋದಂತಹ ಚಿತ್ರಣ ಕೂಡ ಕಂಡು ಬರ್ತಾ ಇರುವಂಥದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ಸ್ಥಳೀಯರು ಕೂಡ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಏನು ಹೇಳ್ತೀರಾ? ಈ ದೊಡ್ಡ ಗುಂಡಿ ನೋಡಿ, ಗಜಗಾತ್ರದ ಗುಂಡಿ. ಮೇಡಮ್, ಇದು ಮರಣ ಮೃದಂಗ ಬಾರಿಸುವಂಥ ಗುಂಡಿ. ಇದು ಗುಂಡಿ ಅಂತ ಹೇಳಬಾರ್ದು, ಇದು ಜನರ ಪ್ರಾಣ ತೆಗೆಯುವಂಥ ಒಂದು ಇದು ಅಂತ ಗುಂಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವಾಗ ಕಾರವರು ಮುಂದೆ ಸ್ಪೀಡಾಗಿ ಹೋಗ್ಬಿಡ್ತಾರೆ, ಹಿಂದೆಯಿಂದ 2 ವೀಲರ್ ಅವ್ನು ಬಂದು ಏನು ಮಾಡ್ತಾನೆ ಹೇಳ್ರೆ ಅವ್ನು ಗೊತ್ತಾಗಲ್ಲ, ಅವನು ಏಕಾಏಕಿ ಬೀಳೋಂಥ ಸಾಧ್ಯತೆ ಜಾಸ್ತಿ ಇದೆ. ಸರ್ಕಾರ ಈ ಕೂಗಲೇ ಎಚ್ಚೆತ್ಕೊಂಡು ಇಂಥ ರಸ್ತೆ ಗುಂಡಿಗಳನ್ನೆಲ್ಲ ಮುಚ್ಚಬೇಕಾಗಿ ವಿನಂತಿಸ್ಕೊತಾ ಇದ್ದೀನಿ. ಇದು ಎಲ್ರಿಗೂ ಪಾಪ ಶಾಲಾ ಮಕ್ಕಳೆಲ್ಲ ಓಡಾಡೋವಂಥ ಟೈಮು, ಎಲ್ಲರಿಗೂ ತೊಂದರೆ ಇದೆ. ಪಾಪ ಮಕ್ಕಳನ್ನ ಮರಿನೆಲ್ಲ ಲೇಡೀಸ್ ಎಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರು ಬೀಳೋಂಥ ಸಾಧ್ಯತೆ ಜಾಸ್ತಿ ಇದೆ. ದಯವಿಟ್ಟು ಇಂಥ ಗುಂಡಿಗಳನ್ನ ಮುಚ್ಚಬೇಕಾಗಿ ವಿನಂತಿಸ್ಕೊತಾ ಇದ್ದೀನಿ ಸರ್ಕಾರಕ್ಕೆ. ನಿವಾಸಿಗಳು, ಅಂದರೆ ಸ್ಥಳೀಯರು ಹೇಳ್ತಾ ಇರುವಂತಹ ಮಾತು. ಆ ಗುಂಡಿಯನ್ನು ಕೂಡ ನಾನು ತೋರಿಸ್ತಾ ಹೋಗುವಂತಹ ಪ್ರಯತ್ನ ಮಾಡ್ತೀನಿ. ಒಂದೊಂದು ಗುಂಡಿ ನೋಡಿ ಎಷ್ಟು ದೊಡ್ಡ ಬೃಹದಾಕಾರದ ಗುಂಡಿ ಇದೆ ಅಂತ. ಅದ್ರ ಜೊತೆಗೆ ನೋಡಿ ನೀವು, ಈ ಕಲ್ಲು ಎಷ್ಟರ ಮಟ್ಟಿಗೆ ದೊಡ್ಡ ಕಲ್ಲನ್ನು ಇಲ್ಲಿ ಹಾಕಿದ್ದಾರೆ ಅಂತ. ಇದ್ರ ಮೇಲೆ ತಾಗಿ, ಇದ್ರ ಮೇಲೆ ಏನಾದರೂ ಟಚ್ ಆಗಿ, ಬೈಕ್ ಏನಾದರೂ ಇದ್ರ ಮೇಲೆ ಟಚ್ ಆಗಿ ಜಂಪ್ ಆಯಿತು ಅಂತಂದರೆ ಆತ ಉಳಿಯುವಂತಹ ಸಾಧ್ಯತೆ, ಬದುಕುಳಿಯುವಂತಹ ಸಾಧ್ಯತೆ ಬಹಳ ಕಡಿಮೆ ಅಂತ ಹೇಳ್ಬೋದು. ದಿನಕ್ಕೆ 5ರಿಂದ 6 ಆಕ್ಸಿಡೆಂಟ್ ಈ ಭಾಗದಲ್ಲಿ ಆಗ್ತಾ ಇದೆ. ಇನ್ನಾದರೂ ಎಚ್ಚೆತ್ತುಕೊಳ್ಬೇಕು ಸಂಬಂಧಪಟ್ಟಂತಹ ಅಧಿಕಾರಿಗಳು. ಈ ತಾತ್ಕಾಲಿಕವಾದ ಕಲ್ಲನ್ನೆಲ್ಲ ತೆರವುಗೊಳಿಸಿ ಆದಷ್ಟು ಬೇಗ ಈ ರಸ್ತೆಗೆ ಒಂದು ಡಾಂಬರನ್ನು ಹಾಕಬೇಕು. ಬಿದ್ದಿರುವಂತಹ ಗುಂಡಿಯನ್ನು ಸರಿ ಮಾಡುವಂತಹ ಅವಶ್ಯಕತೆ, ಅನಿವಾರ್ಯತೆ ಈ ಭಾಗದಲ್ಲಿ ಇದೆ. ಕ್ಯಾಮರಾಮನ್ ಮಧು ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.